ಆತ್ಮೀಯ ನನ್ನೆಲ್ಲ ವೀಕ್ಷಕರೇ, ಇದು ಬಿಸಿಲ ನಾಡು ಬಳ್ಳಾರಿ ಹತ್ತಿರದ ಹೊಸಪೇಟೆಯ ಹಂಪೆ ವಿದ್ಯಾರಣ್ಯ ಗುರುಗಳ ಆಶೀರ್ವಾದದಿಂದ ಹಕ್ಕ ಬಕ್ಕರು ಸ್ಥಾಪಿತವಾದ ವಿಜಯನಗರ ಸಾಮ್ರಾಜ್ಯ ಕರ್ನಾಟಕ ರಾಜ್ಯದಲ್ಲೇ ಅತ್ಯಂತ ಶ್ರೀಮಂತ ಮನೆತನದಿಂದ ಹೆಸರಲ್ಪಡುವ ಶ್ರೀಕೃಷ್ಣ ದೇವರಾಯ ಆಳಿದಂತಹ ಭವ್ಯ ಸಾಮ್ರಾಜ್ಯ. ಈ ಸಾಮ್ರಾಜ್ಯವನ್ನು ಮೊಘಲರು ಸುಮಾರು 17 ಬಾರಿ ದಾಳಿಯನ್ನು ಮಾಡಿ ಕೆಡಗಿದ್ದಾರೆ. ಅದರ ಅವಶೇಷಗಳನ್ನು ನಾವು ಇಲ್ಲಿ ಗಮನಿಸ್ಬೋದು. ಅದರ ನಡುವೆಯೂ ಕರ್ನಾಟಕದ ದಿವ್ಯ ಪರಂಪರೆಯನ್ನು ಸಾರುವಂತಹ ಹಂಪೆ ನೆಲೆ ನಿಂತಿದೆ ಅಂದರೆ ಕನ್ನಡಕ್ಕಿರುವಂತಹ ಒಂದು ಶಕ್ತಿ ಅಂತಲೇ ಹೇಳ್ಬೋದು. ನೋಡಿ, ಇದು ಅವನತಿಯ ನಂತರದ ಹಂಪಿ. ಇದು ಶ್ರೀ ವಿರೂಪಾಕ್ಷ ದೇವಾಲಯ ಹಾಗೂ ಅಲ್ಲಿ ಅನೇಕ ದೇವಾಲಯಗಳು ನೆಲಸ್ತಮಗೊಂಡಿದ್ದನ್ನು ಕಾಣ್ಬೋದು. ಅನೇಕ ದಾಳಿಗಳು ಇಲ್ಲಿ ನಡೆದು ಈ ರೀತಿ ಅವಶೇಷಗಳನ್ನು ಕಾಣತಕ್ಕಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಮೊದಲು ಕರ್ನಾಟಕದ ಅತ್ಯಂತ ಶ್ರೀಮಂತ ಮನೆತನ, ಬೀದಿಗಳಲ್ಲೂ ಸಹ ಬಂಗಾರವನ್ನು ಮಾರಿದಂತಹ ಮನೆತನ ಏನಾದರೂ ಇದ್ದರೆ ಅದು ವಿಜಯನಗರ ಸಾಮ್ರಾಜ್ಯ. ಅಲ್ಲಿಯ ಶ್ರೇಷ್ಠ ಅರಸ ಅಂತ ಕರೆಸಿಕೊಳ್ಳುವ ಶ್ರೀಕೃಷ್ಣ ದೇವರಾಯ ಅತ್ಯಂತ ವೈಭವಪೂರಿತವಾದ ಜೀವನವನ್ನು ನಡೆಸಿದಂತಹ ಭವ್ಯ ಸಾಮ್ರಾಜ್ಯವಿದು. ತುಂಗಾಭದ್ರಾ ನದಿಯ ತೀರದಲ್ಲಿ ನೆಲೆಗೊಂಡಿರುವ ಈ ಒಂದು ಸಾಮ್ರಾಜ್ಯ ಕನ್ನಡ ನಾಡಿಗೆ ಮತ್ತು ಕನ್ನಡ ನಾಡಿನ ಶ್ರೇಷ್ಠತೆಗೆ ಹಿಡಿದ ಕೈಗನ್ನಡಿಯಾಗಿದೆ.